ಕೋಲಾರ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಕೋಲಾರ ನಗರ ಹಿರಿಯ ನಾಗರಿಕ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಯಾವ ಸರ್ಕಾರಿ ಅಧಿಕಾರಿಗಳು ಕೋಲಾರ ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಅಂತವರಿಗೆ ಹಿರಿಯ ನಾಗರಿಕ ವೇದಿಕೆಯಿಂದ ಸನ್ಮಾನ ಮಾಡುವುದು ರೂಢಿಯಾಗಿದೆ. ಇಂದು ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಅವರ ಸೇವೆ ಮೆಚ್ಚಿ ಈ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಡಾಕ್ಟರ್ ರವಿ ಅವರು ಈ ಹಿಂದೆ ಕೋಲಾರದಲ್ಲಿ ಪದವಿ ಕಾಲೇಜು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು. ಈಗ ಜಿಲ್ಲಾಧಿಕಾರಿಯಾಗಿ ಹಲವು ಅಡೆತಡೆಗಳ ನಡುವೆ ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಕೋಲಾರ ನಗರದ ಐತಿಹಾಸಿಕ ಕೋಲಾರಮ್ಮ ದೇವಾಲಯದ ಅಭಿವೃದ್ಧಿ, ಸೋಮೇಶ್ವರ ದೇವಾಲಯ ಸೇರಿದಂತೆ ನಗರದ 7 ಪಾರ್ಕ್ಗಳ ಅಭಿವೃದ್ಧಿಗೆ 3 ಕೋಟಿ ವೆಚ್ಚದಲ್ಲಿ ಕ್ರಿಯಾಯೋಜನೆ ತಯಾರಿಸಿದ್ದಾರೆ. ಅಲ್ಲದೆ ನಗರದ ಕಾಲೇಜು ಸರ್ಕಲ್, ವಾಲ್ಮೀಕಿ ವೃತ್ತದಿಂದ ಪ್ರಭಾತ್ ಟಾಕೀಸ್ ಬಳಿಯವರೆಗೂ ವಿಶಾಲ ರಸ್ತೆ, ಅಕ್ಕಪಕ್ಕದಲ್ಲಿ ಫುಡ್ ಪಾರ್ಕ್ಗಳನ್ನು ನಿರ್ಮಿಸಿದ್ದು ಇದು ಮಾಡೆಲ್ ವ್ಯವಸ್ಥೆಯಾಗಿದೆ. ದೂರದ ಪ್ರಯಾಣಿಕರಿಗೆ ವಿವಿಧ ತಿಂಡಿ ತಿನಿಸುಗಳು ಲಭ್ಯವಾಗಲಿದೆ ಎಂಬ ಉದ್ದೇಶದಿಂದ ನಿರ್ಮಾಣ ಮಾಡಲಾಗಿದೆ. ಎಲ್ಲ ಅಭಿವೃದ್ಧಿಗೆ ಪ್ರವಾಸೋದ್ಯಮ ಇಲಾಖೆ, ಮುಜರಾಯಿ, ನಗರಸಭೆ ಆಡಳಿತ ಒಟ್ಟುಗೂಡಿ ಅಭಿವೃದ್ಧಿ ಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಯವರು ಸ್ಪಷ್ಟಪಡಿಸಿದ್ದಾರೆ. ಅನ್ನಿಸ್ಲಿಲ್ಲ. ಆಯಮ್ಮನ ನಾವು ಸರಿಯಾಗಿ ನೋಡ್ಕೊಳ್ಳದೆ ಹೋದರೆ ಇನ್ಯಾರು ನೋಡ್ಕೋತಾರೆ? ಒಂದು ನಗರದ ದೇವತೆಯಾಗಿ, ಗ್ರಾಮ ದೇವತೆಯಾಗಿ, ಶಕ್ತಿ ದೇವತೆಯಾಗಿ ನಮ್ಮೆಲ್ಲ ಆಗುವಗಳನ್ನು ನಿರ್ವಹಿಸ್ತಾ ಇರುವಂಥ ಆ ತಾಯಿಗೆ ನಾವು ಗೌರವ ಕೊಡದೆ ಹೋದರೆ ಬಹುಶಃ ನಮ್ಮ ತಾಯಿಗೂ ನಾವು ಗೌರವ ಕೊಡೋಕ್ಕೆ ಸಾಧ್ಯ ಇಲ್ಲವೇನೋ ಅನ್ನೋ ಕಾರಣಕ್ಕಾಗಿ ಆಕೆಯನ್ನು ಪ್ರೇರಣೆ ಆಯಿತೋ ಏನೋ ನನಗೆ ಗೊತ್ತಿಲ್ಲ. ಒಂದು 3-4 ಇಲಾಖೆಯಿಂದ ಸೇರಿಸಿ ನಮ್ಮ ಪ್ರವಾಸೋದ್ಯಮ ಇಲಾಖೆ, ನಗರಸಭೆ ಮತ್ತು ಬೇರೆ ಬೇರೆ ಮುಜರಾಯಿ ಇಲಾಖೆಯಿಂದ ಸೇರಿಸೋದು 75 ಲಕ್ಷದವರೆಗೂ ಸೇರಿಸಿಕೊಂಡು ಒಂದು ಕೆಲಸ ಆಯಿತು. ಇವತ್ತು ಅದರ ಮುಂದ್ಗಡೆ ನೀವು ಗಮನಿಸಿರ್ಬೋದು 100/100 ಸೈಟ್ ಇದೆ. ಎದುರುಗಡೆ ಇರೋ ಜಾಗನ ನಾವೀಗ ಅದನ್ನು ಪಾರ್ಕಿಂಗ್ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಅಲ್ಲಿ ನಾವೀಗ ಚಪ್ಪಲಿ ಸ್ಟ್ಯಾಂಡನ್ನು ಮಾಡ್ತಾ ಇದ್ದೀವಿ. ಅದರ ದುಡ್ಡು ಕೂಡ ನಮ್ಮ ಅದೇ ಇದಕ್ಕೆ ಬರ್ತದೆ, ನಮ್ಮ ದೇವಸ್ಥಾನಕ್ಕೆ. ಅದರ ಪಕ್ಕದಲ್ಲಿ ಕಾಲೇಜ್ ಎದುರುಗಡೆ 100/100 ಜಾಗ ಗಂಗಮ್ಮ ದೇವಸ್ಥಾನ ಪಕ್ಕದಲ್ಲಿದೆ ನೋಡಿ. ಅದು ಮುನ್ಸಿಪಾಲ್ಟಿನಲ್ಲಿತ್ತು. ಅವರು ತಕ್ಷಣ ಹೇಳಿದೆ, ಇದು ನಮ್ಮ ದೇವಸ್ಥಾನಕ್ಕೆ ಕೊಟ್ಟುಬಿಡಿ ಅಂತ ತಕ್ಷಣ ಇಮ್ಮಿಡಿಯೇಟಾಗಿ ನಾನು ದೇವಸ್ಥಾನಕ್ಕೆ ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀನಿ. ಅದರಿಂದ ನಾವು ಅಲ್ಲಿ ಒಂದು ದಾಸೋಹ ಕಾರ್ಯಕ್ರಮ, ಈಗ ಸದ್ಯದಲ್ಲಿ ನಾವು ಪ್ರಸಾದ ತಯಾರಿಕಾ ಕಟ್ಟಡ ಅಂತ ಕಟ್ಟಿಕೊಂಡ್ರೆ ಯಾರೇ ಬರಲಿ, ಬೆಂಗಳೂರಿಂದ ಈಗ ಬರೋರೆಲ್ಲರೂ ಕೂಡ ಕೋಲಾರಮ್ಮ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದಾರೆ. ಮಧ್ಯಾಹ್ನ ಹೊತ್ತು ಬಂದರೆ ಬಹುಶಃ ಯಾರಾದರೂ 1 ಗಂಟೆ 12 ಗಂಟೆ ಮೇಲೆ ಬಂದರೆ ಇಲ್ಲಿ ಪ್ರಸಾದ ತಗೊಂಡು ಹೋಗುವಂಥ ಒಂದು ಪದ್ಧತಿ ನಿರ್ಮಾಣ ಆಗಬೇಕು. ಅಲ್ಲೊಂದು ಬೀದಿ ಎಷ್ಟು ಚೆನ್ನಾಗಿರ್ಬೇಕು, ರಥ ಬೀದಿ ಅಂತ ಅನಿಸಿದ್ರೆ ಇದು ಐತಿಹಾಸಿಕ ನಗರ. ನಾನು ನೀವು ಕಟ್ಟಿದ್ದಲ್ಲ, ಇದು ಬಹಳ ಶತಮಾನಗಳಿಂದ ಇರ್ತಕ್ಕಂಥ ನಗರ. ಆ ನಗರಕ್ಕೆ ನಾವು ಗೌರವ ಸಲ್ಲಿಸದೆ ಹೋದರೆ ನಾವು ಹೇಗೆ ಅನ್ನೋ ಕಾರಣಕ್ಕಾಗಿ ಆ ರಸ್ತೆ ಕೂಡ ಈಗ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಅದರ ಪಕ್ಕ ಮತ್ತು ಸೋಮೇಶ್ವರ ದೇವಸ್ಥಾನ ರಸ್ತೆ ಅದು ಕೂಡ ಆ್ಯಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿಕೊಟ್ಟಿದ್ದೀನಿ. ಅಲ್ಲಿಂದ ಆ ಮುಂಭಾಗಕ್ಕೆ ಬಂದಾಗ ನಾವು ಮೇನ್ ರೋಡ್ ವಾಲ್ಮೀಕಿ ಸರ್ಕಲ್ ಏನಿದೆ ಅಲ್ಲೊಂದು ಆರ್ಚ್ ಮಾಡಿಬಿಟ್ರೆ ಆ ಕಡೆಯಿಂದ ಕೂಡ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ಬೋದು. ಕೋಲಾರ ಜಿಲ್ಲಾ ಕೇಂದ್ರಕ್ಕೆ ಬಂದ ಜಿಲ್ಲಾಧಿಕಾರಿ ಇತರೆ ಅಧಿಕಾರಿಗಳ ಸೇವೆ ಮೆಚ್ಚಿ ಗೌರವ ನೀಡುತ್ತಾ ಬರಲಾಗಿದೆ. ಈ ಹಿಂದೆ ಚೆನ್ನಯ್ಯ ರಂಗಮಂದಿರದ ಪೂರ್ಣಕ್ಕೆ ಕೊನೆಯದಾಗಿ ಸಿನಿ ನಟಿ ತಾರಾ ಸೇವೆ, ಸಂಜಯ್ ಗುಪ್ತಿ, ಡಿಕೆ ರವಿ, ಎಸ್ಪಿ ದೇವರಾಜ್ ಹೀಗೆ ಹಲವು ಅಧಿಕಾರಿಗಳು ಒಂದಲ್ಲ ಒಂದು ರೀತಿ ಸೇವೆ ಮಾಡಿ ನಾಗರಿಕರಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ಈಗಿನ ಜಿಲ್ಲಾಧಿಕಾರಿ ದಶಕಗಳ ಇತಿಹಾಸ ಪ್ರಸಿದ್ಧ ಕೋಲಾರ ದೇವಾಲಯ ಒಂದು ಪಳೆಯುಳಿಕೆಯಾಗಿತ್ತು. ಅದರ ಅಭಿವೃದ್ಧಿ ಈಗ ನೋಡಿದ್ರೆ ಪ್ರವಾಸಿಗರನ್ನು ಆಕರ್ಷಣೆ ಮಾಡುವಂತಿದೆ. ಇನ್ನು ಕೆಲಕಾಲ ಕುಳಿತು ವಿಶ್ರಮಿಸುವಂತೆ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಎಂದರು. ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಿ ಅಭಿವೃದ್ಧಿ ಮಾಡುವ ದಕ್ಷ ಅಧಿಕಾರಿಗಳಿಗೆ ನಾಗರಿಕರು ಬೆಂಬಲಿಸಿ ಕೈ ಜೋಡಿಸಿದಾಗ, ಪ್ರಾಮಾಣಿಕ ಸೇವೆಗೆ ಗೌರವಿಸಿದಾಗ ಆಡಳಿತ ರಂಗ ಮತ್ತಷ್ಟು ಚುರುಕಾಗಿ ಅಭಿವೃದ್ಧಿ ನಡೆಸಲು ಸಾಧ್ಯ. ಸೇವಾ ಮನಸ್ಥಿತಿ ಅಧಿಕಾರಿಗಳ ಸೇವೆಗೆ ಗೌರವ ಸಿಕ್ಕಾಗ ಅವರ ಶ್ರಮಕ್ಕೆ ತಂದ ಗೌರವವಾಗಿದೆ. ಇದೇ ರೀತಿ ಇತರೆ ಅಧಿಕಾರಿಗಳು ಸೇವಾ ಮನೋಭಾವ ವೃದ್ಧಿಸಿಕೊಳ್ಳಬೇಕಿದೆ. ಆಗ ಮಾತ್ರ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.